ಏನ್ ಸರ್ ಫೋಟೋಗ್ರಫಿ ಸರ್ 200 ರೂಪಾಯಿಲೇ ಸರ್ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಹೋಗಿ ಸ್ವಿಟ್ಜರ್ಲ್ಯಾಂಡ್ ತೋರ್ಸಕ್ಕೆ. ಕ್ಲೈಮ್ಯಾಕ್ಸ್ ನೋಡಿದ್ರೆ ಸರ್ ಹೆಂಗಿದೆ ಕ್ಲೈಮ್ಯಾಕ್ಸ್, ಅದ್ಭುತವಾಗಿದೆ ಸರ್ ಕ್ಲೈಮ್ಯಾಕ್ಸ್. ಫೋಟೋಗ್ರಫಿ ಸರ್ ಎಂತ ಸೀನ್ ನೋಡಿ ಹುಡುಕಿ ನಾಗಶೇಖರ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ನಾಗಶೇಖರ್ ಎಂತ ಸೀನ್ ತೆಗೆದು ತೋರಿಸಿದ್ರು ಹೊಸ ಫೋಟೋಗ್ರಫಿ, ಡೈರೆಕ್ಷನ್ ಮತ್ತೆ ಯಾರೋ ಕ್ಯಾಮ್ರಾಮ್ಯಾನ್ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಫೋಟೋಗ್ರಫಿ ತೆಗೆದಿದ್ದಾರೆ ಸರ್. ಇಂಥ ಸಿನಿಮಾ ಗೆಲ್ಬೇಕು ಸರ್ ನಮ್ಮ ಕನ್ನಡದಲ್ಲಿ, ಯುವಕರಿಗೆ ಅವಕಾಶ ಕೊಡಬೇಕು. ಇಂಥ ಸಿನಿಮಾ ಗೆಲ್ಬೇಕು ಸರ್ ನಮ್ಮ ಕನ್ನಡದಲ್ಲಿ. ಸರ್ ಇವು ರಮ್ಯವನೇ ಒಂದು ಪ್ಯಾಟ್ರನ್ ಸರ್. ರಚಿತಾ ಈಗ ಟಾಪ್ ಹೀರೋಯಿನ್ ಇದ್ದಾರೆ. ಮಾಲಾಶ್ರೀ ದೊಡ್ಡ ಲೀಡ್ಸ್ಗೆ ಸೇರ್ತಾರೆ. ಯಾರು ನಮ್ಮ ರಚಿತಾ ರಾಮ್ ಅವರು. ರಚಿತಾ ರಾಮ್ ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ಬಟ್ ಒಳ್ಳೆಯವರು ಇದ್ದಾರೆ ಅವರು. ಆಮೇಲೆ ನಾನು ಒಂದು 2 ಸತಿ ಭೇಟಿ ಇದ್ದಾರೆ, ಬಹಳ ಒಳ್ಳೆಯವರು ಇದ್ದಾರೆ, ಒಳ್ಳೆ ಆಕ್ಟರ್ ಅವರು. ಮತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂದು ಎಲ್ಲೋ ಫೀಲ್ ಆಗ್ತು. ಬಟ್ ಸಂಜು ವೆಡ್ಸ್ಗಿಂತ ನಂಬರ್ 2 ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕರ್ನಾಟಕ ಜನತೆ ಎಲ್ಲ ಬಂದು ನೋಡುವಂತ ಸಿನಿಮಾ ಸರ್, ಎಲ್ಲ ನೋಡಿ ಬಹಳ ಒಳ್ಳೇದಾಗಿತ್ತು. ರೀ ರಿಲೀಸ್ ಆಗಿದ್ರು ಸಹ ಜನ ನಾವು ಸಂಜು ವೆಡ್ಸ್ಗಿಂತ ಅವಾಗ ಯಾಕೆ ನೋಡಲಿಲ್ಲ, ಈಗ ಬಂದು ನೋಡ್ತಾ ಇದ್ದೀವಲ್ಲ ನಮ್ಗೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅವರೇ ರಿವ್ಯೂ ಕೊಟ್ಟು ತುಂಬಾ ಖುಷಿಯಿಂದ ನೋಡ್ಕೊಂಡು ಹೋಗಿದ್ದಾರೆ. ಸೊ ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ. ಇಲ್ಲ ಎಲ್ಲ ಬಹಳ ಖುಷಿ ಆಗ್ತಿದೆ. ಆಡಿಯನ್ಸ್ ಈ ಸಿನಿಮಾ ಇನ್ನೊಂದು ಬಂಧನ ಅಂದಾಗ ನನಗೆ ಲಿಟರ್ಲಿ ಎಕ್ಸೈಟೆಡ್. ಇಷ್ಟು ಈ ಸಕ್ಸಸ್ಸು ಭಾಳ ದೊಡ್ಡ ಒಪ್ಪಿಗೆ. ಈ ಸಕ್ಸಸ್ನ ನಾನು ನಿಮ್ಮ ಪ್ರೊಡ್ಯೂಸರ್ ಕೊಡ್ತೀನಿ. ಅವರು ಇವತ್ತು ರಿಲೀಸ್ ಮಾಡೋದು ಹೇಗೆ ಮಾಡೋದಿಲ್ಲ, ಇಂಥ ಒಳ್ಳೆ ಸಿನಿಮಾನ ನಮ್ಮ ಆಡಿಯನ್ಸ್ಗೆ ನಾವು ಪ್ರೆಸೆಂಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಕನ್ನಡ ಚಿತ್ರರಸಿಕರು ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ಗೆಲ್ಲಿಸಿದ್ದಾರೆ. ಈ ಸಿನಿಮಾನ ಇಷ್ಟು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂತಟ್ಬಿಟ್ಟು ಹೋಗಿದ್ದಾರೆ. ಭಾಳ ಖುಷಿಯಾಗುತ್ತೆ. ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಚಿತ್ರಮಂದಿರಕ್ಕೂ ನೋಡಿ ಅದ್ಭುತವಾದ ದೃಶ್ಯ ಕಾವ್ಯನ ಮಿಸ್ ಮಾಡ್ಕೊತಾರೆ. ಸರ್ ಇದು ಪ್ರೀತಿನೇ ಉಸಿರು ಅನ್ನೋ ಒಂದು ಸಂದೇಶ. ಸೊ ಮೇ ಬಿ ತುಂಬ ಅಂದರೆ ಪೇರೆಂಟ್ಸು ನೋಡ್ಬೋದು, ಲವರ್ಸು ನೋಡ್ಬೋದು, ಎಲ್ರಿಗೂ ಒಂದು ಫುಲ್ ಪ್ಯಾಕೇಜ್ ಎಲ್ಲ. ನೀವು ಎಲ್ಲ ಸಿನಿಮಾ ನೋಡಿದ್ರೆ ನಮ್ಮ ಜೊತೆ ತಗೊಂಡು ನಿಮ್ಗಳಿಗೆ ಏನು ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಮುಕ್ತವಾಗಿ ಪ್ರಚಾರ ಮಾಡಿ. ಎಲ್ಲ ಕಡೆಯಿಂದನೂ ಒಂದೇ ಅಭಿಪ್ರಾಯ ಬರ್ತಾ ಇದೆ. ತುಂಬ ಚಂದನೆಯ ಸಿನಿಮಾ, ಮುದ್ದಾದ ಸಿನಿಮಾ, ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಅಂತ. ಇದನ್ನು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಿ ಅವ್ರು ಬಂದು ಥಿಯೇಟ್ರಲ್ಲಿ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗೋ ಥರ ನೀವು ಮಾಡಿ. ಪ್ರತಿಯೊಬ್ಬ ಹೆಣ್ಮಕ್ಳು ನನ್ನ ಗಂಡ ಇದೇ ಥರ ಇರಬೇಕು, ಕಷ್ಟ ಆಗುತ್ತಪ್ಪ ಅದರ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲ ಹೌದು, ಆ ಪಾತ್ರನೇ ಆ ರೀತಿ ಇದೆ. ಆ ಪಾತ್ರನ ಅಷ್ಟು ಮುದ್ದಾಗಿ ನಾಗಶೇಖರ್ ಹೆಣೆದಿದ್ದಾರೆ. ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು, ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಗಬೇಕು ಅಂತ ಆಸೆ ಪಡೋ ಥರದ್ದೊಂದು ಪಾತ್ರಗಳು. ಆ್ಯಂಡ್ ಮದುವೆ ಆಗಿರೋರು ಕೂಡ ನನ್ನ ಗಂಡನ ನಾನು ಹೆಂಗೆ ಪ್ರೀತಿ ಮಾಡಬೇಕು, ನನ್ನ ಹೆಂಡತಿ ನಾನು ಇದೇ ರೀತಿ ಪ್ರೀತಿ ಮಾಡಬೇಕು ಅನ್ನೋ ಮೆಸೇಜ್ ಇದೆ. ನಿಜವಾಗ್ಲೂ ನಾವೇನು ಇಷ್ಟು ದಿನ ಕೂತ್ಕೊಂಡು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ, ಅದಷ್ಟು ಸತ್ಯ ಅಂತ ಜನ ಪ್ರೇಕ್ಷಕರು ಬೆಂತಟ್ಟು ಹೋಗಿದೆ. ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಹೊಳ್ಕೊಳ್ಳೋದು ಬೇರೆ, ಆಡಿಯನ್ಸ್ ನೋಡಿದ್ಮೇಲೆ ಅವ್ರು ಹೇಳ್ತಾರಲ್ಲ ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂಥ ರಿಯಾಕ್ಷನ್ನು. ಆ ರಿಯಾಕ್ಷನ್ ಇವತ್ತು ನಮ್ಗೆ ಸಿಕ್ಕಿದೆ. ಪ್ರತಿಯೊಬ್ಬ ಆಡಿಯನ್ಸು ಯಾರೊಬ್ಬರು ಮುಖ ಮುದುರ್ಕೊಂಡಾಗಲಿ ಅಥವಾ ಬೇಜಾರು ಮಾಡ್ಕೊಂಡಾಗಲಿ ಹೋಗಿಲ್ಲ. ಎಲ್ಲರೂ ತುಂಬ ಅದ್ಭುತವಾದ ಸಿನಿಮಾ ಸರ್, ತುಂಬ ಚೆನ್ನಾಗಿದೆ ಸಿನಿಮಾ ಸರ್, ತುಂಬ ಮನಸ್ಸಿಗೆ ಟಚ್ ಆಯ್ತು ಸರ್ ಅಂತ ಹೇಳಿದ್ದಾರೆ. ಬನ್ನಿ ನೋಡಿ ಸಂಜು ವೆಡ್ಸ್ ಗೀತಾ 2. ಸಣ್ಣ ಅಳುಕಿತ್ತು ಎಲ್ಲ ರಿಲೀಸ್ ಆದಮೇಲೆ ಜನ ಈಗ ತಗೋತಾರೆ ಏನೋ ಅಂತ ಹೇಳಿ ಭಾಳ ಖುಷಿ ಆಗ್ತಾ ಇದೆ. ಜನಗಳೆಲ್ಲ ನಾವು ಮಾತಾಡ್ಸೋದಲ್ಲ, ನೀವೇ ಪತ್ರಕರ್ತರುಗಳು ನೀವೇ ಮಾತಾಡ್ಸೋದು ಕೇಳಿಸ್ಕೊಂಡೆ. ಎಲ್ಲ ಭಾಳ ಖುಷಿಯಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ ಉದ್ದೇಶದಿಂದ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು ಕತೆ ಮೇಲೆ. ಈ ಸಿನಿಮಾನ ಜನಗಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಏನು ನಮ್ಮ ಮತ್ತೆ ರಿಲೀಸ್ ಮಾಡ್ತಾ ಇದ್ದೀವಿ, ಎಲ್ಲ ಜನ ರೀಚ್ ಆಗಲಿ ಅಂತ. ಈಗ ನಾವು ಹೇಳೋದು ನಮ್ಮ ಸಿನಿಮಾ ಬಗ್ಗೆ ಏನಾರು ಹೇಳ್ಬೋದು. ನೀವು ಪತ್ರಕರ್ತರು ನಿಮಗೇನು ಅನಿಸುತ್ತೆ, ನಿಮ್ಮ ಮನಸ್ಸಿಗೆನ ಜನಗಳಿಗೆ ತಲುಪಿಸಿ ಎಲ್ಲರೂ ಬಂದು ಸಿನಿಮಾ ನೋಡಲಿಕ್ಕೆ ನಿಮ್ಮ ಮೂಲಕನೇ ಏನು ಇಂಟ್ರೆಸ್ಟ್ ಕೊಡಬೇಕು ನೀವು ಮಾಡ್ಕೊಳ್ಳಿ. ಈಗ ನೀವು ಒಂದು ಮೆಸೇಜ್ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ, ಈ ಸಿನಿಮಾ ಮಾಡಿದಾದ್ಮೇಲೆ ನಿಮ್ಮ ಪರ್ಸನಲ್ ಲೈಫ್ ಏನಾದರೂ ಚೇಂಜಸ್ ಮಾಡ್ಕೊಂಡ್ರಾ? ಇಲ್ಲ ಭಾವನಾ ಮೇಡಮ್ಗೆ ಜಾಸ್ತಿ ಪ್ರೀತಿ ಏನಾದರೂ ನಾನು ಚೇಂಜ್ ಆಗೋ ಥರದ್ದೇನೋ ವಿಚಾರ ಇಲ್ವಲ್ಲ. ಇಲ್ದಿದ್ರಿಂದ ನಾನೇನು ಚೇಂಜ್ ಆಗಿಲ್ಲಮ್ಮ, ಹಂಗೆ ಇದೆ. ಅದೇ ಇಲ್ಲ ನನಗೂ ನಿಜವಾದ ಸಂಜುಗೂ ಅಥವಾ ನನಗೂ ಇರೋ ಒಂದೇ ಒಂದು ಅಲ್ಲಿ ಕುಡಿಬಾರ್ದು, ಸಿಗರೇಟ್ ಸೇರ್ಬಾರ್ದು ಅಂತ ನಾನೇ ಹೇಳ್ತೀನಿ. ಬಟ್ ಎರಡು ನಾನು ಮಾಡ್ತೀನಿ. ತುಂಬ ಅಲ್ಲ, ಪ್ರತಿಯೊಂದು ಹೆಣ್ಣು ಮಗುನು ಅಲ್ಲ, ಎಲ್ಲ ವರ್ಗದವರು ಇದ್ದವರಲ್ಲಿ ಎಲ್ಲ ವರ್ಗದ ಜನರು ಇದ್ದರು. ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಯಾರೊಬ್ಬರೂ ಸಿನಿಮಾಗೆ
ಅದಿರಬೇಕಿತ್ತು ಇದಿರಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ, ಏನೂ ಮಾತಾಡಲಿಲ್ಲ. ತುಂಬ ಮುಕ್ತ ಕಂಠದಿಂದ ಹೊಗಳಿ ಪ್ರೀತಿಯಿಂದ ಮಾತಾಡಿ ಎಲ್ಲರದು ಒಂದೇ ಮಾತು, ಸೂಪರ್ ಹಿಟ್ ಅದು ಖುಷಿ ಆಗುತ್ತೆ. ಸರ್ ಎಲ್ಲದಕ್ಕಿಂತ ಮೇಯ್ನ್ ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಪವರ್ ಸ್ಟಾರ್ ಬಗ್ಗೆ ಒಂದು ಹೇಳ್ತೀರಾ, ಸುಂಡಿ ಅವ್ರ ಬಗ್ಗೆ ಮತ್ತೆ ಅಪ್ಪು ಅವ್ರ ಬಗ್ಗೆ, ಅದಂತೂ ಅಲ್ಟಿಮೇಟ್ ಆಗಿತ್ತು. ಅಲ್ಲ, he was inspiring, he is inspiring, he will be inspiring. ಅಪ್ಪು ಇದ್ದರು, ಇದ್ದಾರೆ, ಹೋದ್ರು ಅಲ್ಲ. ಅಪ್ಪು ಇಸ್ ಆಲ್ವೇಸ್ ದೇರ್ ವಿತ್ ಅಸ್ ಆ್ಯಂಡ್ ಅವ್ರ ಜೊತೆ ಕಳೆದ ಕ್ಷಣಗಳು ಯಾವತ್ತೂ ತುಂಬ ತುಂಬ ಮಜವಾಗಿರುತ್ತೆ, ತುಂಬ ನೆನಪಿಗೆ ಬರೋ ಥರ ಇರುತ್ತೆ, ಇನ್ಸ್ಪೈರಿಂಗ್ ಆಗಿರುತ್ತೆ. ಆಮೇಲೆ ಈ ಸಿನಿಮಾನ ನಮ್ಮ ಬಾಸ್ ಸುಮಾರು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾನ ಅವರ ಮಾನವೀಯ ದೃಷ್ಟಿಕೋನಗಳನ್ನು ಮೆಚ್ಚಿ ಅವರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅರ್ಪಣೆ ಮಾಡಿದ್ದಾರೆ. ಇಲ್ಲ, ನನಗೆ ಇನ್ನೊಂದು ಇಷ್ಟ ಆಗಿದ್ದು, ಈಗ ಯಾರಾದ್ರೂ ಗಂಡ ಎಕ್ಸ್ಪೈರ್ಡ್ ಆಗಿಬಿಟ್ರೆ, ತೀರ್ಕೊಂಡ್ಬಿಟ್ರೆ ಮುತ್ತಿಗೆಟ್ಬಿಡ್ತಾರೆ, ಹೆಣ್ಮಕ್ಳು ಬ್ಲಾಂಕ್ ಆಗಿಬಿಡ್ತಾರೆ. ಆದರೆ ನೀವೊಂದು ಸಂದೇಶ ಕೊಟ್ಟಿದ್ದೀರಾ, ರಶ್ಮಿನಿ ಅವ್ರನ್ನ ಹೋಲಿಕೆ ಮಾಡಿ ಮುತ್ತಿಗೆ ಹೇಳ್ಬಾರ್ದು, ಅವ್ರ ಕನಸುಗಳನ್ನ ಸಾಕಾರ ಮಾಡಬೇಕು ಪ್ರತಿಯೊಬ್ಬರು ಅಂತ. ಹೌದು, ಹೆಣ್ಣು ಅಂದರೆ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ, ನೀವು ನೋಡಿದ್ರೆ ಆ ವಿಲನಿಗೆ ಹೇಳ್ತಾರೆ ಹಾಗೇನೆ, ನೀನು